ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ನಮ್ಮ ಪುಟ್ಟ ಪುಟ್ಟ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ. ಇವತ್ತಿನ ಕತೆ ಏನಪ್ಪ ಅಂತ ಪುಟ್ಟ ಪುಟ್ಟ ಮಕ್ಕಳು ಕಾಯ್ತಾ ಇರ್ತಾರೆ. ಆದರೆ ಇವತ್ತಿನ ಕತೆ ತುಂಬ ಚಿಕ್ಕದು, ಆದರೆ ಚಿಂತನೆ ಬಹಳ ದೊಡ್ಡದು. ಹೌದು, ಇದು ಇವತ್ತು ಕತೆ ಅಂತ ಹೇಳುವುದಕ್ಕಿಂತ ಚಿಂತನೆ ಅಂತ ಹೇಳಿದ್ರೆ ಬಹುಶಃ ಸೂಕ್ತ ಅಂತ ನಾನು ಅಂದ್ಕೊಳ್ತೇನೆ. ಭಾನುವಾರ ಉಡುಪಿಯಲ್ಲಿ ನನಗೊಂದು ಪುಟ್ಟ ಸನ್ಮಾನದ ಕಾರ್ಯಕ್ರಮ ಇತ್ತು, ಪಬ್ಲಿಕ್ ಫೈಲ್ ವತಿಯಿಂದ. ನನಗೆ ಉಡುಪಿ ಅಂದರೆ ತುಂಬ ಇಷ್ಟ. ಕಾರಣ, ಉಡುಪಿ ಅಂದ ತಕ್ಷಣ ನನ್ನ ಆರಾಧ್ಯ ದೈವ ಕೃಷ್ಣ ನೆನಪಾಗ್ತಾನೆ ಅಲ್ವಾ. ನಮ್ಮೆಲ್ಲರಿಗೂ ಗೊತ್ತು, ಉಡುಪಿಗೆ ಕೃಷ್ಣನನ್ನು ಮಧ್ವಾಚಾರ್ಯರು ತಗೊಂಬರ್ತಾರೆ. ಆ ಕೃಷ್ಣನ ವಿಗ್ರಹ ಏನಿದೆ ಅದು ರುಕ್ಮಿಣಿ ಪೂಜೆ ಮಾಡ್ತಿದ್ಲು ಅಂತ ಕೆಲವು ಉಲ್ಲೇಖಗಳು ಹೇಳ್ತಾ ಹೋಗುತ್ತೆ. ಅದರ ಜೊತೆ ಮಧ್ವಾಚಾರ್ಯರಿಗೆ ಗೋಪೀಚಂದನದ ದೊಡ್ಡ ಹೆಂಟೆ ಅಂತ ಏನು ಹೇಳ್ತಾರೆ, ಅದರಲ್ಲಿ ಕೃಷ್ಣ ಸಿಕ್ಕದ ಅನ್ನೋದು ಎಲ್ಲರಿಗೂ ತಿಳಿದಂತಹ ವಿಷಯ. ಕೃಷ್ಣ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಭಗವದ್ಗೀತೆಯ ಜೊತೆ ಕುರುಕ್ಷೇತ್ರ ಅಲ್ವಾ. ನಾವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದಾಗ ಅಥವಾ ಸಭೆ ಸಮಾರಂಭಗಳಿಗೆ ಹೋದಾಗ ನಮಗೆ ಅಲ್ಲಿ ಸಾಮಾನ್ಯ ಜನರಿಗೆ ಇಷ್ಟ ಆಗೋದು ಯಾವ ವಿಷಯನಪ್ಪ ಅಂದರೆ ಊಟ ಅಲ್ವಾ. ಊಟ ಚೆನ್ನಾಗಿತ್ತು ಅಂದರೆ ಫಂಕ್ಷನ್ ತುಂಬ ಚೆನ್ನಾಗಿತ್ತು ಅಂತ ಮಾತಾಡ್ಕೊಂಡು ಬರೋರು ತುಂಬ ಜನ ಇದ್ದೀವಿ. ಅದು ಖಂಡಿತ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಹಾಗೆಯೇ ಕುರುಕ್ಷೇತ್ರ ಯುದ್ಧ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಕೌರವರು, ಪಾಂಡವರು, ಕೃಷ್ಣ, ಭಗವದ್ಗೀತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಶರದ ಹಾಸಿಗೆ ಮೇಲೆ ಮಲಗಿರುವಂತಹ ಭೀಷ್ಮರು ಹಾಗೂ ವಿಷ್ಣು ಸಹಸ್ರನಾಮ ಅಲ್ವಾ. ತುಂಬ ಜನಕ್ಕೆ ಗೊತ್ತಾಗದೇ ಇರುವಂತಹ ಒಂದು ಪುಟ್ಟ ಪಾತ್ರ ಯಾವುದಪ್ಪ ಅಂದರೆ ನಮ್ಮ ಉಡುಪಿಯ ಅರಸನ ಪಾತ್ರ. ಹೌದು, ಕುರುಕ್ಷೇತ್ರ ಯುದ್ಧ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, 18 ದಿನದ ಯುದ್ಧ ಅದು. ಆ 18 ದಿನದ ಯುದ್ಧದಲ್ಲಿ 45 ಲಕ್ಷ ಜನ ಭಾಗಿಯಾಗಿದ್ರಂತೆ. ನೋಡಿ, ಅಲ್ಲಿ 45 ಅಂದ ತಕ್ಷಣ 4, 5 ಸೇರಿದಾಗ 9 ಮೂಲಾಂಕವಾಗತ್ತೆ. ನಾವು ಕುರುಕ್ಷೇತ್ರ ಅಂದ ತಕ್ಷಣ ನಾವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡರೂ ಸಹ ಮೂಲಾಂಕ 9 ಬರ್ತಾ ಹೋಗುತ್ತೆ. ಅದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಹಾಗೆಯೇ ಯುದ್ಧ 18 ದಿನ ನಡೆಯುತ್ತೆ. ಇದೆಲ್ಲವುದು ಆದಾಗ ಕೃಷ್ಣನಿಗೆ ಬಹಳ ದೊಡ್ಡ ತಲೆನೋವಾಗಿದ್ದು ಯಾವುದಪ್ಪ ಅಂದರೆ ಊಟದ ವಿಷಯ. ಯಾಕೆ ಅಂದರೆ ಅಡಿಗೆ ಮಾಡೋರು ಬಹಳ ಶುದ್ಧವಾಗಿರಬೇಕು. ಅದರ ಜೊತೆ ಯಾರ ಮೇಲೂ ಸಹ ವೈರತ್ವವೂ ಇರಬಾರ್ದು, ಸ್ನೇಹಿತತ್ವವೂ ಸಹ ಇರಬಾರ್ದು. ಅಂತಹ ವ್ಯಕ್ತಿಯನ್ನು ಹುಡುಕಬೇಕಾದ್ರೆ ಕೃಷ್ಣನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಉಡುಪಿಯ ಅರಸ ಅಂತ ಹೇಳ್ತಾ ಹೋಗ್ತಾರೆ. ಆಗ ಉಡುಪಿಯ ಅರಸನಿಗೆ ಕೃಷ್ಣ ಕೇಳ್ತಾರಂತೆ, ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗ್ತೀಯಾ ಅಂತ. ಆಗ ಅವ್ರು ಹೇಳ್ತಾರೆ, ನನಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಯಾರ ಮೇಲೆ ಸ್ನೇಹವೂ ಇಲ್ಲ. ಹಾಗಾಗಿ ನಾನು ಈ ಯುದ್ಧದಲ್ಲಿ ಅಡುಗೆ ಭಟ್ಟನಾಗಿ, ಅಂದರೆ ಅಷ್ಟು ಜನರಿಗೂ ಸಹ ಊಟದ ವ್ಯವಸ್ಥೆಯನ್ನು ಮಾಡುವ ಕಾರ್ಯವನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ತಾರಂತೆ. ಕೃಷ್ಣನಿಗೆ ಬಹಳ ಇಷ್ಟ ಆಗುತ್ತೆ, ಬಹಳ ಪ್ರೀತಿ ಸಹ ಆಗುತ್ತೆ. ನೋಡಿ, ಒಂದು ಯುದ್ಧದಲ್ಲಿ ಅಡುಗೆ ಮಾಡೋದು ಅಂದರೆ ನಿಜಕ್ಕೂ ಸಹ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕಪ್ಪ ಅಂತ ಅಂದರೆ ಯೋಧರು ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಹಿಂದಿರುಗುತ್ತಾರೆ, ಅದು ಯಾವುದೂ ಸಹ ಗೊತ್ತಾಗೋದಿಲ್ಲ. 45 ಲಕ್ಷ ಜನ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಸಂಜೆ ಹಿಂತಿರುಗುವಾಗ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಹಾಗಿರಬೇಕಾದ್ರೆ ಇವರಿಗೆ ಒಂದು ದೊಡ್ಡ ಟಾಸ್ಕೇ ಆಗಿತ್ತು. ಆಗ ಆ ಉಡುಪಿ ಅರಸರು ಕೃಷ್ಣನ ಮುಂದೆ ಹೋಗಿ ಕೈ ಮುಗಿದು ಕೇಳ್ಕೊಳ್ತಾರಂತೆ, ಭಗವಂತ, ನಾನು ಮಾಡುವ ಅಡುಗೆಯಲ್ಲಿ ಯಾವುದೇ ಕಾರಣಕ್ಕೂ ಆಹಾರ ವ್ಯರ್ಥವೂ ಆಗದೆ ಹಾಗೂ ಕಮ್ಮಿಯೂ ಆಗದ ಹಾಗೆ ನನ್ನ ಕೈಲಿ ಈ ಕೆಲಸವನ್ನು ನೀನೇ ಮಾಡಿಸ್ಬೇಕು ಅಂತ ಹೇಳ್ತಾರಂತೆ.
ಅದನ್ನು ಕೃಷ್ಣ ತಥಾಸ್ತು ಅಂತ ಹೇಳ್ತಾರೆ. 18 ದಿನದ ಯುದ್ಧ ಮುಗಿದ ಮೇಲೆ ಕೇಳ್ತಾರೆ, ನೀವು ಹೇಗೆ ಅಡುಗೆ ಮಾಡ್ತಿದ್ರಿ, ಇಷ್ಟೇ ಜನ ಬರ್ತಾರೆ ಅಂತ ನೀವು ಹೇಗೆ ಗೊತ್ತಾಗ್ತಿತ್ತು ಅಂತ ಅಲ್ಲಿ ಉಳಿದವರು ಕೇಳಿದಾಗ ಉಡುಪಿಯ ಅರಸ ಹೇಳ್ತಾರೆ, ಇದಕ್ಕೆಲ್ಲ ಕೃಷ್ಣ ಪರಮಾತ್ಮನೇ ಕಾರಣ ಅಂತ. ಹೌದಾ, ಹೇಗೆ ಅಂತ ಅಂದಾಗ ಅವರು ಕೃಷ್ಣನ ಕೈಯಲ್ಲಿದ್ದಂತಹ ಒಂದು ಬಟ್ಟಲನ್ನು ತೋರಿಸ್ತಾರಂತೆ. ಅದು ಕಡಲೆಕಾಯಿಯ ಬಟ್ಟಲು ಅಂತ ಹೇಳ್ತಾರೆ. ಅದೇ ಕಾರಣ ಅಂತ ಹೇಳ್ತಾರಂತೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಕೃಷ್ಣನ ಕೈಯಲ್ಲಿ ಕಡಲೆಕಾಯಿ ಬಟ್ಟಲಿರೋದಕ್ಕೂ ನೀವು ಅಡುಗೆಯನ್ನು ವ್ಯರ್ಥ ಮಾಡದೆ ಅಷ್ಟೂ ಜನರಿಗೂ ಸಂತೃಪ್ತಿಯಾಗಿ ಊಟ ಹಾಕೋದಕ್ಕೂ ಏನು ಕಾರಣ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಕೃಷ್ಣನಿಗೆ ನಾನು ಹೇಳಿದ್ದೆ, ನನ್ನ ಕೈಯಲ್ಲಿ ಅಡುಗೆ ವ್ಯರ್ಥವೂ ಆಗದ ಹಾಗೆ ಹಾಗೂ ಕಮ್ಮಿಯೂ ಆಗದ ಹಾಗೆ ನೀನೇ ನನ್ನನ್ನು ಕಾಪಾಡಬೇಕು, ಇದು ಅಕ್ಷಯ ಆಗಬೇಕು ಅಂತ ನಾನು ಕೇಳಿಕೊಂಡೆ. ಆವಾಗ ಕೃಷ್ಣ ತಥಾಸ್ತು ಅಂತ ಹೇಳಿದ್ರು. ಹಾಗೆಯೇ ಪ್ರತಿದಿನ ಸಂಜೆ ನಾನು ಕೃಷ್ಣನ ಕೈಯಲ್ಲಿ ಒಂದು ಕಡಲೆ ಬೀಜದ ಬಟ್ಟಲನ್ನು ಕೊಡ್ತಾ ಇದ್ದೆ. ಅದರಲ್ಲಿ ಕೃಷ್ಣ ಎಷ್ಟು ಕಡಲೆಕಾಯಿಯನ್ನು ತಿಂದು ಕೆಳಗೆ ಹಾಕ್ತಾ ಇದ್ರೋ ಆ ಸಿಪ್ಪೆಯ ಮೂಲಕ ನನಗೆ ತಿಳಿತಾ ಇತ್ತು, ಇಷ್ಟು ಜನ ಇವತ್ತು ವೀರ ಮರಣವನ್ನು ಹೊಂದುತ್ತಾರೆ ಅಂತ. ಹಾಗಾಗಿ ಭಗವಂತ ಎಷ್ಟು ಜನರನ್ನು ಸೇವನೆ ಮಾಡ್ತೀನಿ ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ನಾವೆಲ್ಲರೂ ಸಹ ಭಗವಂತನಲ್ಲಿ ಐಕ್ಯರಾಗ್ತೀವಿ ಅಂತ. ಆ ಐಕ್ಯರು ಎಷ್ಟು ಜನ ಆಗ್ತಾರೆ ಅಂತ ಕೃಷ್ಣ ಸೂಕ್ಷ್ಮವಾಗಿ ಉಡುಪಿಯ ಅರಸರಿಗೆ ಈ ಮಾರ್ಗವನ್ನು ಹೇಳಿದ್ನಂತೆ. ನೋಡಿ, ಎಷ್ಟು ಸುಂದರವಾದ ಮಾತು ಅಲ್ವಾ. ನಾನು ಯಾಕೆ ಇಲ್ಲಿ ಸುಂದರ ಅಂತ ಹೇಳ್ತಾ ಇದ್ದೀನಿ ಅಂದರೆ, 45 ಲಕ್ಷ ಜನರಿಗೆ ಅಡುಗೆ ಮಾಡಿದಾಗಲೂ ಸಹ ಒಂದು ಅಗಳು ಸಹ ಅಲ್ಲಿ ವ್ಯರ್ಥವಾಗ್ತಾ ಇರಲಿಲ್ಲ. ಹಾಗೆ ಯಾರಿಗೂ ಸಹ ಕಡಿಮೆಯೂ ಸಹ ಆಗ್ತಾ ಇರಲಿಲ್ವಂತೆ. ಹಾಗೆಯೇ ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಸಹ ಅಷ್ಟೇ ಹಾಗೆ ಅಡುಗೆಯನ್ನು ಮಾಡಬೇಕು. ಒಂದು ಅಗಳು ಹೆಚ್ಚು ಆಗದ ಹಾಗೆ, ಒಂದು ಅಗಳು ಕಮ್ಮಿಯೂ ಆಗದ ಹಾಗೆ. ಕಾರಣ ಅನ್ನ ಪರಬ್ರಹ್ಮ ಸ್ವರೂಪ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಇದನ್ನು ಶಂಕರಾಚಾರ್ಯರು ಅನ್ನಪೂರ್ಣೇಶ್ವರಿಗೆ ಹೇಳ್ತಾರೆ, ಅಮ್ಮ ನನಗೆ ಜ್ಞಾನ ವೈರಾಗ್ಯ ಎಲ್ಲವೂ ಸಹ ನೀನೇ ಕೊಡು ಅಂತ. ಅಂದರೆ ಆಹಾರದಿಂದ ನಮಗೆ ಜ್ಞಾನ ವೈರಾಗ್ಯ ಎಲ್ಲವೂ ಸಹ ದೊರಕ್ತಾ ಹೋಗುತ್ತೆ. ಅಷ್ಟು ದೊಡ್ಡ ವಿಷಯ ಅಂದರೆ ಅನ್ನ ಪರಬ್ರಹ್ಮ ಸ್ವರೂಪವಾಗಿರೋದನ್ನು ನಾವು ತಟ್ಟೆಗೆ ಹಾಕ್ಕೊಂಡು ಚೆಲ್ತೀವಿ ಅಥವಾ ಅಡುಗೆ ಮಾಡಿ ಚೆಲ್ತೀವಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ದಯವಿಟ್ಟು ನಾವೆಲ್ಲರೂ ಸಹ ಮೊದಲು ಹಿರಿಯರಿಂದ ತಟ್ಟೆಗೆ ಹಾಕಿಕೊಂಡ ಆಹಾರವನ್ನು ದಯಮಾಡಿ ಚೆಲ್ಲಬೇಡಿ. ನಿಮ್ಮನ್ನೇ ನೋಡಿ ನಿಮ್ಮ ಮಕ್ಕಳು ಸಹ ಕಲಿತಾರೆ. ಅಷ್ಟೇ ಅಲ್ಲ, ನಾವು ಅನ್ನಕ್ಕೆ ಗೌರವವನ್ನು ಕೊಡಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಅನ್ನ ಅಂತ ಅಂದರೆ ವಿಷ್ಣುವಿನ ಒಂದು ಹೆಸರಾಗಿದೆ ಅದು. ಅಂದರೆ ನಾವು ಸೇವಿಸುವ ಎಲ್ಲ ಆಹಾರವೂ ಸಹ ದೈವ ಸ್ವರೂಪ. ಅದಕ್ಕೋಸ್ಕರನೇ ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾ ಹೋಗ್ತೀವಿ. ಅದು ನಮಗೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ, ಚೈತನ್ಯವನ್ನು ತುಂಬುತ್ತಾ ಹೋಗುತ್ತೆ. ಹಾಗಾಗಿ ಈ ಅನ್ನವನ್ನು, ಊಟವನ್ನು ಸಾಕಷ್ಟು ಜನ ತಟ್ಟೆಗೆ ಹಾಕಿಕೊಂಡು ಚೆಲ್ತಾರೆ ಹಾಗೂ ಅಡುಗೆ ಮಾಡಿ ಚೆಲ್ತಾರೆ. ದಯಮಾಡಿ ಯಾರೂ ಸಹ ಆ ಕೆಲಸವನ್ನು ಮಾಡಬೇಡಿ. ಇದಕ್ಕೆ ಇವತ್ತಿಂದನೇ ನಾಂದಿ ಅನ್ನೋ ಹಾಗೆ ನಾವೆಲ್ಲರೂ ಒಂದು ರಕ್ಷೆಯನ್ನು ಕಟ್ಕೊಳ್ಳೋಣ. ಯಾವ ರಕ್ಷೆಯಪ್ಪ ಅಂದರೆ ಭಗವಂತನ ರಕ್ಷೆ. ಭಗವಂತ, ಇವತ್ತಿಂದ ನಾನು ಆಹಾರವನ್ನು ವ್ಯರ್ಥ ಮಾಡೋದಿಲ್ಲ. ನಾನು ತಟ್ಟೆಗೆ ಏನನ್ನು ಹಾಕಿಕೊಂಡಿದ್ದೀನಿ ಅದಷ್ಟನ್ನು ಸಹ ನಿನ್ನ ಪ್ರಸಾದ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ. ಅದರೊಟ್ಟಿಗೆ ನಾನು ಮಾಡುವಂಥ ಆಹಾರವು ಹೇಗೆ ಉಡುಪಿ ಅರಸನಿಗೆ ನೀನು ವರವನ್ನು ಕೊಟ್ಟೆಯೋ ಹಾಗೆ ನನ್ನ ಕೈಯಲ್ಲೂ ಸಹ ಆಹಾರ ವ್ಯರ್ಥವಾಗದ ಹಾಗೆ ಅಡುಗೆಯನ್ನು ಮಾಡಿಸುತ್ತಂದೆ ಅಂತ ಕೇಳ್ಕೊಳ್ಳೋಣ ಅಲ್ವಾ. ಖಂಡಿತವಾಗ್ಲೂ ಒಮ್ಮೆ ಎಲ್ಲರೂ ಯೋಚನೆ ಮಾಡಿ ಈ ವಿಷಯ. ಇದು ದೊಡ್ಡವರು ಚಿಕ್ಕವರು ಅಂತ ಅಲ್ಲ. ಚಿಕ್ಕವರು ತಟ್ಟೆಗೆ ಹಾಕ್ಕೊಂಡು ವೇಸ್ಟ್ ಮಾಡಬೇಡಿ, ದೊಡ್ಡವರು ಮಾಡಿ ವೇಸ್ಟ್ ಮಾಡಬೇಡಿ. ಅನ್ನ ಅಂದ ತಕ್ಷಣ ನಮಗೆ ಪರಬ್ರಹ್ಮ ಸ್ವರೂಪ ನೆನಪಾಗಬೇಕು. ಆಗ ಖಂಡಿತವಾಗಿಯೂ ಅನ್ನ ವ್ಯರ್ಥವಾಗೋದಿಲ್ಲ. ಖಂಡಿತ ಈ ವಿಷಯದ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ. ಹಾಗೆ
ಇವತ್ತಿನ ನಮ್ಮ ಚಿಂತನೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾಕೆಂದರೆ ಇದು ಕಥೆಯಲ್ಲ, ಒಂದು ಪುಟ್ಟ ಚಿಂತನೆ. ಈ ಚಿಂತನೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಎಲ್ಲರೂ ಒಮ್ಮೆ ಯೋಚನೆ ಮಾಡಿ, ಹಾಗೆ ಸಮಯ ಸಿಕ್ಕಾಗಲಿಲ್ಲ ದೇವರ ನಾಮ ಸ್ಮರಣೆ ಮಾಡಿ. ಥ್ಯಾಂಕ್ ಯು.